ತನ್ನದಲ್ಲದ ರಾಜ್ಯ ಕೇರಳಕ್ಕೆ ಸಿದ್ದು ಸರ್ಕಾರದಿಂದ ಬಂಪರ್ ಗಿಫ್ಟ್. ತನ್ನದಲ್ಲದ ರಾಜ್ಯ ನೆರೆಯ ರಾಜ್ಯಕ್ಕೆ ಸಿದ್ದು ಸರ್ಕಾರದಿಂದ ಬಂಪರ್ ಗಿಫ್ಟ್ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೇರಳಕ್ಕೆ ಮತ್ತೊಮ್ಮೆ ಸಿದ್ದು ಸರ್ಕಾರ ಬಂಪರ್ ಗಿಫ್ಟ್. ವಯನಾಡು ಭೂಕುಸಿತಕ್ಕೆ ಕೋಟಿ ಕೋಟಿ ರೂಪಾಯಿ ಪರಿಹಾರ ಅನುದಾನ ಬಿಡುಗಡೆ ಮಾಡಿದ ಆರ್ಥಿಕ ಇಲಾಖೆ. ರಾಜ್ಯದ ಆರ್ಥಿಕ ಇಲಾಖೆಯಿಂದ ಅಧಿಕೃತ ಬಿಡುಗಡೆ. ರಾಜ್ಯ ಸರ್ಕಾರದಿಂದ ಪೂರಕ ಅಂದಾಜು ಮಂಡನೆ. ಮತ್ತೊಮ್ಮೆ ವಿವಾದಕ್ಕೀಡಾದ ಸರ್ಕಾರದ ನಡೆ. ಕೇರಳ ಮೇಲಿರುವ ಪ್ರೀತಿ ರಾಜ್ಯದ ಮೇಲಿಲ್ಲವೇ? ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕಾಲು ಮುರುಕೊಂಡು ಬಿದ್ದಿದೆ. ರಾಜ್ಯ ಸಮಸ್ಯೆಗಳ ಕೊಂಪೆಯಾಗಿರುವಾಗ ಪಕ್ಕದ ರಾಜ್ಯದ ಮೇಲೆ ಯಾಕೆ ಈ ತರಹದೊಂದು ವಾತ್ಸಲ್ಯ? ಭೂಕುಸಿತಕ್ಕೆ 10 ಕೋಟಿ ರೂಪಾಯಿಯನ್ನ ತನ್ನದಲ್ಲದ ರಾಜ್ಯ, ತನಗೂ ಕೇರಳಕ್ಕೂ ಯಾವುದೇ ಸಂಬಂಧಗಳು ಇಲ್ಲದೇ ಇದ್ದಾಗ, ಹೌದು, ಮಾನವೀಯ ನೆಲೆಯಲ್ಲಿ ನೆರೆಯ ರಾಜ್ಯಕ್ಕೆ ಸಾಂದರ್ಭಿಕವಾಗಿ ಒಂದಷ್ಟು ಪರಿಹಾರಗಳನ್ನು ಈ ಸಾಂಪ್ರದಾಯಿಕವಾಗಿಯೂ ಕೂಡ ಭಾರತ ಸಾಕಷ್ಟು ವಿಚಾರದಲ್ಲಿ ಮಾಡಿದೆ. ಆದರೆ ತನ್ನ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕಾಲು ಮುರುಕೊಂಡು ಬಿದ್ದಿದೆ. ಕಾನೂನು ಸುವ್ಯವಸ್ಥೆ ಕಟಕಟೆಯಲ್ಲಿದೆ. ಅನುದಾನಕ್ಕಾಗಿ ಕಾಂಗ್ರೆಸ್ ಪಕ್ಷದವರಲ್ಲದ ಬೇರೆ ಪಕ್ಷದವರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಹೇಳಿ ಸರ್ಕಾರದ ಕಾಲಿಡಿಯುವ ಪ್ರಯತ್ನದಲ್ಲಿದ್ದಾರೆ. ಇವೆಲ್ಲವೂ ಬದಿಗಿಟ್ಟು ಅದರ ಜೊತೆಗೆ ನೆರೆಯ ರಾಜ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದಾದ್ರೆ ಇದೆಂತಹ ದಾರ್ಷ್ಟ್ಯ, ಇದೆಂತಹ ದುರಹಂಕಾರ, ಈ ಅರ್ಥದಲ್ಲೂ ಕೂಡ ವಿರೋಧ ಪಕ್ಷದವರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಒಟ್ಟಾರೆ ಕೇರಳಕ್ಕೆ ಮತ್ತೊಮ್ಮೆ, ಈ ಹಿಂದೆಯೂ ಕೂಡ ಸಾಕಷ್ಟು ವಿಚಾರದಲ್ಲಿ ಕೇರಳದ ಜೊತೆಗಿನ ಒಂದು ತರಹದ ಸಂಪರ್ಕ ರಾಜ್ಯದಲ್ಲಿ ಚರ್ಚೆಯಾಗಿದೆ. ಸಿದ್ದು ಸರ್ಕಾರಕ್ಕೆ ಪಿಣರಾಯಿ ಸರ್ಕಾರಕ್ಕೆ ಏನು ಸಂಬಂಧ? ಎತ್ತೆಂದಿತ ಸಂಬಂಧ. ಪಿಣರಾಯಿ ಸರ್ಕಾರದಲ್ಲಿ ಒಂದು ಸಣ್ಣ ಸಮಸ್ಯೆಗಳಾದರೂ ಕೂಡ ಸಿದ್ದರಾಮಯ್ಯರ ಹೃದಯಕ್ಕೆ ಮಿಡಿಯುತ್ತೆ. ವಿರೋಧ ಪಕ್ಷದವರು ಪೋಕಾಡಿದ್ರು. ವಯನಾಡು ಭೂಕುಸಿತಕ್ಕೆ 10 ಕೋಟಿ ಪರಿಹಾರ, 10 ಕೋಟಿ ಪರಿಹಾರ ಅನುದಾನ ಬಿಡುಗಡೆ ಮಾಡಿದ ಆರ್ಥಿಕ ಇಲಾಖೆ. ಹಾಗಾದ್ರೆ ಕೇರಳದ ಮೇಲೆ ಸಿದ್ದು ಸರ್ಕಾರಕ್ಕೆ ಯಾಕೆ ಈ ತರಹದೊಂದು ಮಮಕಾರ? ಮತ್ತೊಂದು ಕಡೆ HD ದೇವೇಗೌಡರಿಗೂ ಬಂಪರ್. ಮಾಜಿ ಪ್ರಧಾನಿಗೆ ಸಿದ್ದು ಸರ್ಕಾರದಿಂದ ಬಿಗ್ ಗಿಫ್ಟ್. ನಿರೀಕ್ಷಿತಾನ ಅನಿರೀಕ್ಷಿತ? ದೇವೇಗೌಡರ ಕಾರು ಖರೀದಿಗೆ 1.25 ಕೋಟಿ ಫಂಡ್. ಭಾರಿ ಚರ್ಚೆಗೆ ಗ್ರಾಸವಾದ ಸಿದ್ದು ಸರ್ಕಾರದ ನಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದು ಕಡೆ ದೇಶದ ಮಾಜಿ ಪ್ರಧಾನಿ HD ದೇವೇಗೌಡರ ಹೊಸ ಕಾರು ಖರೀದಿಗೆ ಸರ್ಕಾರದ ಕಡೆಯಿಂದ 1.20 ಕೋಟಿ ಬಿಡುಗಡೆ. ಇದು ಅನಿವಾರ್ಯ ಇತ್ತಾ? ಇದರ ಅಗತ್ಯತೆಗಳಿತ್ತ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎರಡೆರಡು ವಿಚಾರ ಎರಡೆರಡು ತರಹದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಂದು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ನಡುವೆ ಪಕ್ಕದ ಕೇರಳ ರಾಜ್ಯಕ್ಕೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನದ ಹಣ ಕೋಟ್ಯಾಂತರ ರೂಪಾಯಿ. ಮತ್ತೊಂದು ಕಡೆ ದೇಶದ ಪ್ರಧಾನಿಯ ಹೊಸ ಕಾರು ಖರೀದಿಗೆ ಹಣ ಬಿಡುಗಡೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಎಸ್ ಸಾಹಿಲ್, ಏನು ರಾಜ್ಯದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳು ಬಾಕಿಗಳಿದ್ದಾವೆ. ಅದೇ ರೀತಿ ಕೆಲವೊಮ್ಮೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಹಣ ಇಲ್ಲ ಅಂತ ಕೂಡ ಕೆಲವೊಂದು ವಿಧಾನಸೌಧದಲ್ಲೇ ಕಾಂಗ್ರೆಸ್ ಶಾಸಕರು ಕೂಡ ಚರ್ಚೆ ಮಾಡ್ತಿರೋದು ನಾವು ನೋಡ್ಬೋದು. ಅದರಿಂದಾಗಿ ಇದು ಏನು ಕೇರಳಕ್ಕೆ ಇವತ್ತು ಏನು 10 ಕೋಟಿ ಬಿಡುಗಡೆ ಮಾಡಿದರೆ ಅದೆಲ್ಲ ಒಂದ್ ಕಡೆ ಕಾಂಗ್ರೆಸ್ಗೂ ಸಂಕಷ್ಟ ಆಗಿರೋದು. ಯಾಕೆಂದ್ರೆ ಈ ಹಿಂದೆ ಕೂಡ ಹಾನಿ ತುಳಿತ ಒಳಗಾದಕ್ಕೂ ಕೂಡ 10 ಕೋಟಿಯನ್ನ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಬಿಡುಗಡೆ ಮಾಡಿತ್ತು. ಅಂದ್ರೆ ವಯನಾಡಲ್ಲಿ ಇವತ್ತು ಭೂಕುಸಿತ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ 10 ಕೋಟಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು. ರಾಜ್ಯದಲ್ಲೇ ಈ ರೀತಿಯ ಸಂಕಷ್ಟಗಳು ಬಂದಾಗ ಅನುದಾನ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡುತ್ತೆ. ಆದ್ರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಿರುವಂತಹ ವಯನಾಡಿಗೆ ಇವತ್ತು 10 ಕೋಟಿಯನ್ನ ರಾಜ್ಯ ಸರ್ಕಾರ ಪೂರಕ ಅಂದಾಜು ಮಂಡನೆಯನ್ನ ಮಾಡಿರುವಂತದ್ದು. ಇದು ಒಂದ್ ರೀತಿಯಾದಂತಹ ಏನು ರಾಜ್ಯ ಸರ್ಕಾರ ಮತ್ತೊಮ್ಮೆ ವಿವಾದಕ್ಕೆ ಸಿಕ್ಕಿದೆ ಎಂಬುದು ಕೂಡ ಇಲ್ಲಿ ಕಾರಣ ನೋಡ್ಬೇಕು. ಯಾಕೆಂದ್ರೆ ಈ ಹಿಂದೆ ಕೂಡ ಹಾನಿ ತುಳಿತಕ್ಕೆ ಒಳಗಾದವು ಕೂಡ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ರು. ಹಾಗೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ರಾಜ್ಯದಲ್ಲಿ ಈ ರೀತಿಯಾದ ಹಾನಿ ತುಳಿತ ಆಗಿರ್ಬೋದು ಮತ್ತು ಪ್ರಾಣಿಗಳಿಂದ ದಾಳಿ ಆದಾಗ ಅಷ್ಟೊಂದು ಹಣ ಖರ್ಚು ಮಾಡಲ್ಲ. ಆದ್ರೆ ರಾಜ್ಯ ಸರ್ಕಾರ ಬೇರೆ ರಾಜ್ಯದಲ್ಲಿ ಆದಂತಹ ಹಾನಿ ತುಳಿತಗಳಿಗೆಲ್ಲ ಕೂಡ ದುಡ್ಡು ಖರ್ಚು ಮಾಡುತ್ತೆ. ಅಂದ್ರೆ ಒಂದ್ ರೀತಿಯಾದಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅಂತ ಕೂಡ ಈ ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಈ ಹಣ ಬಿಡುಗಡೆಯು ಕೂಡ ಅದೇ ರೀತಿ ಪ್ರಸ್ತಾಪಕ್ಕೆ ಸಾಧ್ಯವಾಗ್ತಿದೆ. ಯಾಕಂದ್ರೆ ರಾಜ್ಯದಲ್ಲಿ ಅನುದಾನ ಕೊರತೆ ಆಗಿರ್ಬೋದು, ಮತ್ತೆ ಅಭಿವೃದ್ಧಿಗೆ ಅನುದಾನ ಸಮಸ್ಯೆ ಆಗ್ತಿದೆ. ಈ ರೀತಿ ಎಲ್ಲ ಸಮಸ್ಯೆಗಳು ಇದ್ದಾಗಲೂ ಕೂಡ ವಯನಾಡಿಗೆ 10 ಕೋಟಿ ಬಿಡುಗಡೆ ಮಾಡಿರೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಹೇಳುತ್ತೆ ಆ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಿದೆ ಎಂಬ ಪ್ರಶ್ನೆ ಕೂಡ ನಮ್ಗೆ ಈಗ ಕಾಡ್ತಾ ಇರೋದು. ಇನ್ನೊಂದ್ ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಕಾರು ಖರೀದಿಗೆ ಏನಿದೆ 1.25 ಕೋಟಿ ಪೂರಕ ಅಂದಾಜನ್ನು ಕೂಡ ಮಂಡನೆ ಮಾಡಿರೋದು. ಎರಡೂ ನೋಡಿದ್ರೆ ರಾಜ್ಯದ ಹಿತಕ್ಕಿಂತ ಕೇವಲ ಬೇರೆ ರಾಜ್ಯದ ಮತ್ತು ಅದೇ ರೀತಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದೇ ಹಿತ ಮುಖ್ಯ ಆಯ್ತು ಎಂಬ ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರಾಜ್ಯವನ್ನು ಆಳುತ್ತಿರುವ ಆಡಳಿತಾರೂಢ ಸರ್ಕಾರ ಈ ತರಹದ ಪ್ರಮಾದಗಳಲ್ಲೇ ವಿವಾದಕ್ಕೀಡಾಗ್ತಾ ಇದೆ. ಇನ್ನೊಂದು ಕಡೆ ವಿರೋಧ ಪಕ್ಷದವರಿಗೂ ಕೂಡ ಆಹಾರವಾಗಿ ಪರಿವರ್ತನೆಗೊಳ್ತಾ ಇದೆಯಾ ಸರ್ಕಾರದ ಕೆಲ ನಿರ್ಧಾರಗಳು ಎನ್ನುವಂತಹ ಚರ್ಚೆಗೂ ಕೂಡ ಕಾರಣವಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.